ಇನ್ನು ಸಮುದಾಯಗಳಿಗೆ ಒಳ್ಳೆಯದಾಗ್ಲಿ ಅಂತ ಹೇಳಿ ಜಾತಿ ಗಣತಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಸಮುದಾಯಗಳಿಗೆ ಒಳಿತಾಗ್ಲಿ ಅಂತ ಜಾತಿ ಗಣತಿ ದೆಹಲಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ. ಇನ್ನು ಈಗ ಮಾಡಿರುವ ಸಮೀಕ್ಷೆ ವ್ಯರ್ಥ ಆಗೋದಿಲ್ಲ. ಈ ಹಿಂದೆ ಆಗಿರುವ ಸಮೀಕ್ಷೆಯೂ ಕೂಡ ವೈಜ್ಞಾನಿಕವಾಗಿಯೇ ಆಗಿದೆ. ಆದರೆ ಕೆಲವರು ಇದನ್ನ ಗಂಭೀರವಾಗಿ ತೆಗೆದುಕೊಂಡಿಲ್ಲ. ಹೊಸದಾಗಿ ಸಮೀಕ್ಷೆಯನ್ನು ಮಾಡೋದಕ್ಕೆ ಸೂಚನೆ ಸಿಕ್ಕಿದೆ. ಸರ್ಕಾರದ ನಿರ್ಧಾರಕ್ಕೆ ಒಕ್ಕಲಿಗರೂ ಸೇರಿ ಎಲ್ಲರೂ ಸ್ವಾಗತವನ್ನ ಕೋರ್ತೇವೆ. ನಮ್ಮ ಅಜೆಂಡವನ್ನ ಬಿಜೆಪಿ ಕಾಪಿ ಮಾಡಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಜಾತಿ ಗಣತಿನ ಟೀಕೆ ಮಾಡಿದವರು ಅವರೇ. ಜಾತಿ ಗಣತಿನ ಯಾಕೆ ಅವ್ರು ಇಸ್ಕೊಳ್ಳಿಲ್ಲ? ದುಡ್ಡು ಖರ್ಚಾಗಿತ್ತಾನೆ, ಯಾಕೆ ತಗೊಳ್ಳಿಲ್ಲ? ಇವತ್ತು ಅದನ್ನು ಉಪಯೋಗಿಸ್ತೀವಿ. ಯಾರ್ಯಾರು ಬಿಟ್ಟೋಗಿದೆ ಅಂಥವೆಲ್ಲ ರೆಕ್ಟಿಫೈ ಮಾಡ್ತೀವಿ. ಸಮಾಜಕ್ಕೆ ಒಳ್ಳೇದಾಗಲಿ ಅಂತೇಳಿ ನಾವು ಮಾಡ್ತಾ ಇದ್ದೀವಿ. ಅದನ್ನು ನಾಳೆ ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡ್ತೀವಿ. ಏನು ಆಗಿರೋಂಥ ಸೆನ್ಸಸ್ ಏನು ವೇಸ್ಟ್ ಏನು ಆಗಲ್ಲ. ಇನ್ನು ಯಾರ್ಯಾರು ಬಿಟ್ಟೋಗಿದ್ದಾರೆ, ಕೆಲವು ಸಮಾಜದವರು ನನ್ನಂತ ಜೈನ್ ಸಮಾಜದವ್ರು ಬಂದಿದ್ದರು, ಬಂಟ್ ಸಮಾಜದವ್ರು ನನ್ನ ಹತ್ರ ಬಂದಿದ್ದರು, ಇವರು ಬೇರೆ ನಮ್ಮ ಬೆಸ್ತ ಸಮಾಜದವ್ರು ಬಂದಿದ್ದರು, ಬೇರೆ ಬೇರೆಯವರೆಲ್ಲ ಬಂದು ನನಗೆ ನಮ್ಮದು ನಂಬರು, ಇವರು ನಮ್ಮ ಲಂಬಾಣಿ ಸಮಾಜದವ್ರು ಬಂದಿದ್ದರು, ಭಾಳ ಜನ ಎಲ್ಲ ಬಂದಿದ್ದರು, ನಮ್ಮ ಶಾಸಕರುಗಳು ಬೇರೆಯವರೆಲ್ಲ ಬಂದಿದ್ದರು. ಅವ್ರದ್ದೆಲ್ಲ ಒಪಿನಿಯನ್ ಇದೆ. ಈ ವೈಜ್ಞಾನಿಕವಾಗಿ ಏನೆಲ್ಲ ಮನೆಗೆ ಹೋಗಿ ಮಾಡಿದ್ದಾರೆ. ನಾನು ಕೃಷ್ಣ ಬೈರೇಗೌಡರು ಕೆಲವೆಲ್ಲ ನಾವು ಮಾತಾಡಿದೋ, ಕೆಲವೆಲ್ಲ ಮನೆಗೆ ಹೋಗಿ ಚೀಟಿ ಕೂಡ ಅಂಟಿಸೆಲ್ಲ ಪ್ರಯತ್ನ ಮಾಡಿದ್ದಾರೆ ನಮ್ಮ ಅಧಿಕಾರಿಗಳು. ಹಂಗಾರೆ ನಮ್ಮ ಟೀಚರ್ಸ್ಗಳು ಎಲ್ಲ ಹೋಗಿ ಇದು ಮಾಡಿದವರೆಲ್ಲ ಸರಿಲಿಲ್ವಾ? ಕೆಲವರು ಸೀರಿಯಸ್ ಆಗಿ ತೊಗೊಳ್ಳಿಲ್ಲ ಅಷ್ಟೇ. ಅಯ್ಯೋ ನಾವು ಹೋಗಿ ಪ್ರೆಸೆಂಟ್ ಮಾಡ್ಕೋಬೇಕು, ನಾವು ಇನ್ನೊಂದು ಮಾಡಬೇಕು ಅಂತ ಸೀರಿಯಸ್ ಆಗಿ ತೊಗೊಳ್ಳಿಲ್ಲ. ಈಗ ನಾವು ಅವ್ರಿಗೆ ಈಗ ನೋಡಿ ನಮ್ಮ SC ಕಮ್ಯುನಿಟಿ ವಿಚಾರದಲ್ಲಿ 10 ಅಡ್ವರ್ಟೈಸ್ಮೆಂಟ್ಗಳು ಕೊಟ್ಟಿದ್ದಾರೆ, 10 ಮನೆ ಸತಿ ಹೋಗಿದ್ದಾರೆ. ಈಗ ಸೋಷಿಯಲ್ ಮೀಡಿಯಲ್ಲಿ ಇದು ಅದ್ರ ಬಗ್ಗೆ ತಿಳಿಸಿದ್ದಾರೆ. ಆಮೇಲೆ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಈಗ ಕೆಲವ್ರು ಯಾರೋ, ಈಗ ನೀವು ಡೆಲ್ಲಿಲಿ ಕೆಲಸ ಮಾಡ್ತಾಯಿದ್ದೀರಾ, ನೀವು ನಾಳೆ ಬೆಂಗಳೂರಲ್ಲಿ ಬಂದು ಕೊಡೋಕ್ಕಾಗಲ್ಲ. ಈಗ ನಿಮಗೆ ನೀವು ಹೋಗಿ ನಿಮ್ಮ ಜಾತಿ ಬಗ್ಗೆ ನೀವು ನಿಮ್ಮದು ಬ್ಯಾಕ್ವರ್ಡ್ ಕ್ಲಾಸು ನಿಮಗೇನು ಹಕ್ಕು ಸಿಗಬೇಕು ಅಂತ ನೀವು ಆನ್ಲೈನ್ ಮಾಡ್ಕೋಬೇಕು. ಅದೆಲ್ಲ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ನಮ್ಮ ಸರ್ಕಾರ ಹೇಳಿದೆ. ನಮ್ಮ ಪಕ್ಷ ಅವರು ಹಿರಿಯರಾಗಿ ನಮ್ಮ ತಂದೆ ಸ್ಥಾನದಲ್ಲಿ ಇರೋರು, ಅವರು ನಮಗೆ ಗೈಡ್ ಮಾಡಿದ್ದಾರೆ. ನನಗೆ ಚೀಫ್ ಮಿನಿಸ್ಟರ್ಗೆ ಗೈಡ್ ಮಾಡಿದ್ದಾರೆ. ನಾನು ಪಕ್ಷದ ಅಧ್ಯಕ್ಷನಾಗಿ ಎಲ್ಲರ ಭಾವನೆಯನ್ನು ನಾನು ತಿಳಿಸಿದ್ದೀನಿ. ಅವರು ಅದಕ್ಕೆ ಒಪ್ಕೊಂಡಿದ್ದಾರೆ. ನಾನು CM ಇಬ್ಬರು ಒಪ್ಕೊಂಡು ಈಗ ಅದಕ್ಕೆ ನಾಳೆ ಕ್ಯಾಬಿನೆಟಲ್ಲಿ ಮಿಕ್ಕಿದ್ದು ಹೆಂಗೆ ಏನು ಎತ್ತ. ಯಾಕೆಂದರೆ ಸುಮಾರು 1 ಲಕ್ಷ ಜನರು ನಾವು ಇದಕ್ಕೆ ಇನ್ವಾಲ್ವ್ ಮಾಡ್ಕೋಬೇಕಾಗ್ತದೆ.